आनदं मोक्षदं चैव ओङ्काराय नमः। अविरलशब्दघनो गलच्चालितसकलभूतलमलकलविका सरस्वती हरितमोदरिताम् अज्ञानतिमिरन्धानां मिलितं येन तस्मै श्रीगुरवे नमः। मङ्गलं भगवान् वीरो मङ्गलं भूतमोहनं मङ्गलं कुन्दकुन्दारिणो मङ्गलमस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जयं जयतु श्रीमत्परमगम्भीरं सर्वदामोदरं जीवात्रैलोक्यनाथस्य शासनं दिनशास्त्रम् ನಮ್ಮ ತತ್ವ ಚರ್ಚೆಯ ಪ್ರಸಂಗದಲ್ಲಿ ನಮ್ಮ ಚರ್ಚೆ ರಕ್ಷಾಬಂಧನ ಕಥೆಯನ್ನು ಆಧರಿಸಿ ನಡೀತಾ ಇದೆ. ಇವತ್ತು ಉಪಸಂಹಾರಾತ್ಮಕವಾಗಿ ರಕ್ಷಾಬಂಧನದ ಅಂತಿಮ ಸಂದೇಶದ ಬಗ್ಗೆ ನಾವು ಚರ್ಚೆ ಮಾಡೋದಿದೆ. ನಿನ್ನೆ ನಾವು ಶ್ರಾವಕರ ಯಾವ ಕರ್ತವ್ಯ ಇದೆ, ರಕ್ಷಾಬಂಧನದ ದಿನ ನಿಜವಾಗ್ಲೂ ಶ್ರಾವಕರ ಮಾಡಬೇಕಾದಂತಹ ಮೂಲ ಕರ್ತವ್ಯ ಏನಿದೆ ಅನ್ನೋದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಈಗ ಶ್ರಾವಕರ ಕರ್ತವ್ಯದ ಜೊತೆಗೆ ಯಾವೆಲ್ಲ ಸಂದೇಶಗಳನ್ನು ಶ್ರಾವಕರು ಈ ಮೂಲಕ ಪಡಿಬಹುದು ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡೋದಿದೆ. ನಿಜವಾಗಿ ಈ ಯಾವ ರಕ್ಷಾಬಂಧನ ಅಂತ ಪ್ರಸಿದ್ಧವಾಗಿರುವಂತಹ ಪರ್ವ ಇದೆ, ಇದನ್ನ ಜಿನಧರ್ಮದ ಅನುಯಾಯಿಗಳು ವಾತ್ಸಲ್ಯ ಪರ್ವದ ರೀತಿಯಾಗಿ ಆಚರಣೆ ಮಾಡಬೇಕಾಗತ್ತೆ. ನಿಜವಾದ ಸ್ವರೂಪ ಕೂಡ ವಾತ್ಸಲ್ಯದ ರೀತಿಯಲ್ಲಿ ಜಿನಧರ್ಮದಲ್ಲಿ ಇದರ ಚರ್ಚೆ ತುಂಬಾ ಸಿಗುತ್ತೆ. ವಾತ್ಸಲ್ಯದ ಸ್ವರೂಪದಲ್ಲಿ ಬಹಳ ಚರ್ಚೆ ಸಿಗುತ್ತೆ. ಆದರೆ ರಕ್ಷಾಬಂಧನ ಅನ್ನತಕ್ಕಂತಹ ಶಬ್ದ ಯಾವಾಗಿಂದ ಜಿನಧರ್ಮದಲ್ಲಿ ಸೇರ್ಕೋತು ಅನ್ನೋದು ಗೊತ್ತಿಲ್ಲ. ಆದರೆ ನಿಜವಾಗಿ ಈ ಪರ್ವ ವಾತ್ಸಲ್ಯದ ಪರ್ವ ಇದೆ. ವಾತ್ಸಲ್ಯದ ಪರಾಕಾಷ್ಠತೆಯನ್ನು ತೋರಿಸುವಂತಹ ಪರ್ವ ಇದೆ. ಸರ್ವೋತ್ಕೃಷ್ಟ ಶ್ರೇಣಿಯ ವಾತ್ಸಲ್ಯವನ್ನು ತೋರಿಸ್ತಕ್ಕಂತಹ ಪರ್ವ ಈ ರಕ್ಷಾಬಂಧನ ಪರ್ವ ಇದೆ. ಬರೀ ಅಣ್ಣ ತಂಗಿಯ ಒಂದು ಲೌಕಿಕ ಸ್ವರೂಪದಲ್ಲೇ ನಾವು ಈ ಪರ್ವವನ್ನು ಮುಗಿಸ್ಬಿಡ್ತಕ್ಕಂತಹ ವಿಚಾರ ಬಹಳ ದುರದೃಷ್ಟವಾದ ಸಂಗತಿ ಇದೆ. ಈ ಲೌಕಿಕ ಯಾವ ವಿಚಾರ ಇದೆ, ನಿಜವಾಗಿ ಈ ಲೌಕಿಕ ವಿಚಾರದ ನಿಷೇಧ ಮಾಡೋಕ್ಕಿಂತ ಈ ಲೌಕಿಕ ವಿಚಾರದ ಉಪದೇಶ ಕೂಡ ಅವಶ್ಯಕತೆಯೇ ಇಲ್ಲ ಜೀವಕ್ಕೆ. ತನ್ನ ಹಾಗೂ ತನ್ನ ಪರಿವಾರದ ಸಂರಕ್ಷಣೆಯನ್ನ ಮನುಷ್ಯ ಮಾತ್ರ ಅಲ್ಲ, ಪ್ರತಿಯೊಂದು ಪ್ರಾಣಿ ಸಂರಕ್ಷಣೆಯನ್ನ ಮಾಡೇ ಮಾಡುತ್ತೆ. ನಾವು ನೋಡ್ತೇವೆ, ಒಂದು ಪ್ರಾಣಿ ಇದೆ, ಒಂದು ಪಶು ಇದೆ, ಒಂದು ಪಕ್ಷಿ ಇದೆ, ಅದು ತಾನು ತನ್ನ ಮಕ್ಕಳನ್ನ ತುಂಬಾ ಸುರಕ್ಷಿತವಾಗಿ ನೋಡ್ಕೊಳ್ಳುತ್ತೆ. ಬಾಹ್ಯ ರಕ್ಷಣೆ ಮಾಡತಕ್ಕಂತಹ ಯಾವ ಭಾವ ಇದೆ, ಇದಂತೂ ಅನಾದಿ ಕಾಲದ ಅಜ್ಞಾನ ಇದೆ. ಇದಕ್ಕೆ ನಾವೇನಂತ ಕರಿತೇವೆ? ಅಗ್ರಹೀತ ಮಿಥ್ಯಾತ್ವ ಅಂತ ಕರಿತೇವೆ. ಯಾವುದು ಯಾವ ರಕ್ಷಣೆ ಮಾಡುವಂತಹ ಮತ್ತು
ಹಾನಿಗೊಳಿಸುವಂತಹ, ಯಾವ ವಧ ಮಾಡುವಂತಹ ಯಾವ ಭಾವಗಳಿದೆ, ಈ ರಕ್ಷಣೆ ಮಾಡುವಂತಹ ಭಾವ ಕೂಡ ಅನಾದಿ ಕಾಲದ ಅಗ್ರಹೀತ ಮಿಥ್ಯಾತ್ವ ಇದೆ. ನಮಗೇನ್ ಅನ್ಸುತ್ತೆ? ರಕ್ಷಾ ಈ ಮಾಡುವಂತಹ ಯಾವ ಪರಿಣಾಮ ಇದೆ, ಈ ರಕ್ಷಣೆ ಮಾಡತಕ್ಕಂತಹ ಪರಿಣಾಮ ಕೂಡ ಅನಾದಿ ಕಾಲದ ಅಜ್ಞಾನ ಇದೆ, ಅಗ್ರಹೀತ ಮಿಥ್ಯಾತ್ವ ಇದೆ. ಮನುಷ್ಯನಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಪ್ರಾಣಿಯಲ್ಲಿ, ಜೀವ ಮಾತ್ರದಲ್ಲಿ, ಎಲ್ಲಾ ಅಜ್ಞಾನಿ ಜೀವಿಗಳಲ್ಲಿ ಕಂಡು ಬರ್ತಕ್ಕಂತಹ ಸಾಮಾನ್ಯವಾದಂತಹ ಅಜ್ಞಾನ ಭಾವ ಇದೆ, ರಕ್ಷಾಭಾವ. ಹಾಗಾದ್ರೆ ರಕ್ಷಾಭಾವ ಅಂತೂ ಅನಾದಿ ಕಾಲದ ಅಗ್ರಹೀತ ಮಿಥ್ಯಾತ್ವ ಇದೆ. ಇದು ಪರ್ವ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಇದನ್ನ ಪರ್ವದ ರೀತಿಯಲ್ಲಿ ಆಚರಣೆ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಇದು ಸಾಧ್ಯ ಇಲ್ಲ. ಮತ್ತೇನಿದೆ? ವಿಷ್ಣು ಕುಮಾರ ಮುನಿಗೆ ರಕ್ಷಣೆಯ ಭಾವ ಬಂದಿರಲಿಲ್ಲ. ವಿಷ್ಣು ಕುಮಾರ ಮುನಿಗೆ ವಾತ್ಸಲ್ಯದ ಭಾವ ಬಂದಿತ್ತು. ವಾತ್ಸಲ್ಯದ ಪರಮೋತ್ಕೃಷ್ಟ ಸ್ಥಿತಿಯನ್ನು ತೋರಿಸುತ್ತೆ. ಈ ಕಥೆಯಲ್ಲಿ ನಾವು ಪುನಃ ಚರಣಾನುಯೋಗವನ್ನ, ದ್ರವ್ಯಾನುಯೋಗವನ್ನ ಸೇರಿಸುವಂತಹ ಅವಶ್ಯಕತೆ ಇಲ್ಲ. ಈ ಸಮಯದಲ್ಲಿ ಚರಣಾನುಯೋಗ ಹೇಳ್ಬೋದು, ಗುಣಸ್ಥಾನ ಬಿದ್ದು ಹೋಯ್ತು ಅಂತ. ಕರ್ಣಾನುಯೋಗ ಹೇಳ್ಬೋದು, ಅಪ್ರತ್ಯಾಖ್ಯಾನ ವರ್ಣಕರ್ಮದ ಉದಯ ಬಂತು ಅಂತ. ಆದರೆ ವಾಸ್ತವಿಕವಾಗಿ ನಾವು ಈ ಕಥೆಯನ್ನ ಯಾವ ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ? ವಾತ್ಸಲ್ಯದ ದೃಷ್ಟಿಯಿಂದ, ಸಾಧರ್ಮೀ ವಾತ್ಸಲ್ಯದ ದೃಷ್ಟಿಯಿಂದ. ಸಾಧರ್ಮಿಗಳಲ್ಲಿ ಪರಸ್ಪರವಾದಂತಹ ಯಾವ ವಾತ್ಸಲ್ಯ ಇದೆ, ಈ ವಾತ್ಸಲ್ಯ ನಿಜವಾಗಿಯೂ ಅನಾದಿ ಕಾಲದ ಯಾವ ಅಜ್ಞಾನ ಇದೆ ಅದನ್ನ ದೂರಗೊಳಿಸ್ತಕ್ಕಂತಹ ವಾತ್ಸಲ್ಯ ಪರ್ವ ಇದೆ. ಹಾಗಾದ್ರೆ ಈ ಯಾವ ವಾತ್ಸಲ್ಯ ಇದೆ, ಈ ರೀತಿಯಾದ ವಾತ್ಸಲ್ಯ ಪರ್ವವನ್ನ ನಾವು ಕೇವಲ ರಕ್ಷಾ ಪರ್ವ ಅಂತ ಹೇಳಿ, ಅಥವಾ ಬಂಧನದ ಪರ್ವ ಅಂತ ಹೇಳಿ ಜಿನಧರ್ಮದ ಸ್ವರೂಪವನ್ನ ನಾಶಗೊಳಿಸುವಂತಹ ಪ್ರಯತ್ನ ಇದೆ ಇದು. ಭಾವಲಿಂಗಿ ಮುನಿ ಏನ್ ಹೇಳ್ತಾರೆ? ರಾಜ ಅವರನ್ನ ಬಂಧನಕ್ಕೆ ಒಳಪಡಿಸಿದಾಗ ಮುನಿರಾಜರು ಏನೋ ಅವರಿಗೆ ಶಿಕ್ಷೆ ಕೊಡಿ ಅಂತ ಹೇಳ್ತಾರೇನು? ರಾಜನಿಗೂ ಮಂತ್ರಿಗಳಿಗೂ, ಉಪಸರ್ಗ ಮಾಡಿದಂತಹ ಮಂತ್ರಿಗಳಿಗೂ ಮತ್ತೆ ಉಪಸರ್ಗ ನಿವಾರಣೆ ಮಾಡೋ ಪ್ರಯತ್ನ ಮಾಡದಂತಹ ರಾಜನಿಗೂ ಇಬ್ಬರಿಗೂ ಕೂಡ ಸಮಾನ ಆಶೀರ್ವಾದ, ಸದ್ಧರ್ಮ ವೃದ್ಧಿ, ಇಬ್ಬರಿಗೂ ಸಮಾನ ಆಶೀರ್ವಾದ. ಇದು ಮುನಿಧರ್ಮದ ಸ್ವರೂಪ ಇದೆ. ಹಾಗಾದ್ರೆ ನಿನ್ನೆ ನಾವು ಶ್ರಾವಕನ ಕರ್ತವ್ಯವನ್ನ ನೋಡಿದ್ವಿ. ಇವತ್ತು ಶ್ರಾವಕ ತನ್ನ ಕರ್ತವ್ಯದ ಜೊತೆಗೆ ಮುನಿಧರ್ಮವನ್ನ ಕೂಡ ನೋಡಬೇಕು, ಯಾವ ರೀತಿಯಾಗಿ ನೋಡಬೇಕು ಅನ್ನೋದನ್ನ ಕೂಡ ನಾವು ಈ ಕಥೆಯಿಂದ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋದಿದೆ. 3 ಅರ್ಥ ಆಯ್ತು ನಾವು ನಿನ್ನೆ ಹೇಳಿದಂತೆ. ರಕ್ಷಾಬಂಧನದ ಅರ್ಥ ಏನು? ಒಂದು, ವಿಷ್ಣು ಕುಮಾರ ರಕ್ಷಣೆ ಮಾಡಿದ್ರು, ಮಂತ್ರಿಗಳ ಬಂಧನ ಆಯಿತು, ಇದು ಒಂದು ಅರ್ಥ. ಇನ್ನೊಂದು, ರಕ್ಷಾ ಮಾಡೋ ಪರಿಣಾಮ ಬಂಧನಕ್ಕೆ ಕಾರಣ ಇದೆ. ಇನ್ನು 3ನೇ ಅರ್ಥ ರಕ್ಷಾ ಬಂಧನ. ಬಂಧನ ಅಂದ್ರೆ ಇಲ್ಲಿ ಸಂಕಲ್ಪ. ನಿನ್ನೆ ಹೇಳಿದ್ವಲ್ಲ, ಸಂಕಲ್ಪ ಸೂತ್ರವನ್ನ, ರಕ್ಷಾ ಸೂತ್ರ ಅಲ್ಲ, ಸಂಕಲ್ಪ ಸೂತ್ರವನ್ನ. ಹಾಗಾದ್ರೆ ರಕ್ಷಾ ಬಂಧನದ ದಿನ 3ನೇ ಅರ್ಥ ಏನು? ನಾವು ರಕ್ಷಾ ಬಂಧನದ ದಿನ ಜಿನಧರ್ಮವನ್ನ, ಜಿನವಾಣಿಯನ್ನ, ಆಯತನಗಳನ್ನ, ಜಿನಧರ್ಮದ ಯಾವ ಆಯತನಗಳಿದೆ ಆ ಆಯತನಗಳನ್ನ ಸಂರಕ್ಷಣೆ ಮಾಡುವಂತಹ ಸಂಕಲ್ಪವನ್ನ ನಾನು ಇವತ್ತು ಮಾಡ್ತೇನೆ. ಇದು ಸಾರ್ಥಕ ಇದೆ ವಾತ್ಸಲ್ಯ ಪರ್ವ. ಜಿನಧರ್ಮ, ಜಿನವಾಣಿ ಎಲ್ಲಿ ಎಲ್ಲರೂ ಬಂದ್ರು. ಯಾವ ಜಿನಧರ್ಮದ ಅನುಯಾಯಿಗಳಿದ್ದಾರೆ, ಸಾಧರ್ಮಿ, ಸಾಧರ್ಮಿಗಳಲ್ಲಿ ವಾತ್ಸಲ್ಯ, ಮುನಿಗಳಲ್ಲಿ ವಾತ್ಸಲ್ಯ, ಜಿನಧರ್ಮ ಜಿನಾಗಮದಲ್ಲಿ ವಾತ್ಸಲ್ಯ, ನವದೇವತೆಗಳಲ್ಲಿ ವಾತ್ಸಲ್ಯ, ಇವುಗಳನ್ನ ಸದಾ ಕಾಲ ಸಂರಕ್ಷಿಸುವಂತಹ, ಪೋಷಿಸುವಂತಹ, ಅನುಮೋದಿಸುವಂತಹ ಯಾವ ಪರಿಣಾಮ ಇದೆ
ಆ ಸಂಕಲ್ಪವನ್ನ ಮಾಡ್ತಕ್ಕಂತಹ ದಿನ ಇದೆ ರಕ್ಷಾಬಂಧನ ದಿನ. ಹಾಗಾಗಿ ವಾತ್ಸಲ್ಯಪೂರ್ವಕವಾಗಿ ಇಲ್ಲಿ ಅನ್ಯ ಯಾವುದೇ ರೀತಿಯಾದ ಉದ್ದೇಶ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಕ್ಕೆ ಹೋದ್ರೆ ಬಹಳ ವಿಕಟವಾದಂತಹ ಸಂದರ್ಭ ಇದೆ. ಸಾಧರ್ಮಿ ವಾತ್ಸಲ್ಯ ಅನ್ನುವಂಥದ್ದನ್ನೇ ಮರೆತಿರುವಂತಹ ಒಂದು ಸಂದರ್ಭವನ್ನ ನಾವು ನೋಡ್ತಾ ಇದ್ದೇವೆ. ಸಾಧರ್ಮಿಗಳಲ್ಲಿ ಯಾವುದೇ ರೀತಿಯಾದಂತಹ ಅನ್ಯ ಮೋಹರಾಗದ್ವೇಷಗಳ ವಿಚಾರ ಬರೋದೇ ಇಲ್ಲ. ಸಾಧರ್ಮಿ ವಾತ್ಸಲ್ಯಗಳಲ್ಲಿ ವಾಸ್ತವಿಕವಾಗಿ ಅನ್ಯ ಪ್ರಕಾರವಾದಂತಹ ಮೋಹರಾಗದ್ವೇಷಗಳ ವಿಚಾರ ಬರ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಪಕ್ಷಪಾತದ ವಿಚಾರ, ಪಾರ್ಶಿಯಾಲಿಟಿ ಮಾಡೋ ವಿಚಾರ ಎಲ್ಲಿಗೆ ಬರುತ್ತೆ? ಸಾಧರ್ಮಿಗಳ ಮಧ್ಯದಲ್ಲಂತೂ ಕೇವಲ ಮತ್ತು ಕೇವಲ ಯಾವ ಜಿನಧರ್ಮದ ವೀತರಾಗತೆಯ ಜಿನವಾಣಿಯ ನವದೇವತೆಗಳ ಯಾವ ವಿಚಾರ ಇದೆ ಅದು ಮಾತ್ರ ಬರುತ್ತೆ. ಪರಸ್ಪರ ಧರ್ಮವೃದ್ಧಿಗೋಸ್ಕರ ಒಬ್ಬರು ಇನ್ನೊಬ್ಬರಿಗೆ ಪೂರಕವಾಗುವಂತಹ ಸಾಧರ್ಮಿಗಳ ವಾತ್ಸಲ್ಯ ಇದೆ. ಸಾಧರ್ಮಿಗಳ ಒಂದು ಸಂಸರ್ಗ ಸಂಗತಿ ಬಹಳ ಅವಶ್ಯಕ ಇದೆ. ಪ್ರಪಂಚವನ್ನೆಲ್ಲ ನೋಡಿದ್ರೆ ಸಾಧರ್ಮಿಗಳು ಎಷ್ಟು ಜನ ಸಿಗ್ತಾರೆ ನಮಗೆ? ಸಮಾನ ಪರಧರ್ಮವನ್ನ ಅಂಗೀಕಾರ ಮಾಡಿ ಆ ನಿಶ್ಚಯವಾದಂತಹ ವೀತರಾಗ ಮೋಹರಾಗದ್ವೇಷ ರಹಿತವಾದಂತಹ ಪರಮಶಾಂತ ಜೀವನವನ್ನ, ಪರಮಶಾಂತ ಅತೀಂದ್ರಿಯ ಸುಖವನ್ನ ಕೊಡ್ತಕ್ಕಂತಹ ಧರ್ಮದ ಮೇಲೆ ನಡೆಯುವಂತಹ ಜೀವಿಗಳು ಎಷ್ಟು ಸಿಗ್ತಾರೆ. ಮತ್ತು ನಾನೂ ಕೂಡ ಅದೇ ಮಾರ್ಗದಲ್ಲಿ ನಡೆಯಬೇಕಾದ್ರೆ ಈ ಕಾಲದಲ್ಲಿ ನನ್ನ ಸ್ಥಿತಿಗೆ ತಕ್ಕಂತೆ ನಾನು ಆ ಒಂದು ಮಾರ್ಗದಲ್ಲಿ ಅನೇಕ ಸಮಯದಲ್ಲಿ ವಿಚಲಿತನಾಗೋದು ಸಾಧ್ಯ ಇದೆ. ಆ ರೀತಿಯಾಗಿ ವಿಚಲಿತನಾದಾಗ ನನಗೆ ಸನ್ಮಾರ್ಗವನ್ನ, ಸ್ಥಿತೀಕರಣವನ್ನ ಮಾಡೋರು ಯಾರು? ನಾನು ಯಾರನ್ನ ನೋಡಿ ಮತ್ತೆ ಪುನಃ ಪ್ರೇರಣೆಯನ್ನ ಪಡಿಬಹುದು? ಅದು ದಿಗಂಬರ ಜಿನ ಮುದ್ರೆ ಇದೆ, ಸಾಧರ್ಮಿಗಳ ವಾತ್ಸಲ್ಯ ಇದೆ. ಅಲ್ಲಿ ಅನ್ಯ ಯಾವುದೇ ರೀತಿಯಾದ ಆಸೆ ಆಕಾಂಕ್ಷೆಗಳಿಲ್ಲ. ದಿಗಂಬರ ಮುನಿ ಶಾಸ್ತ್ರಗಳನ್ನ ಬರೀತಾರೆ ಯಾವುದಕ್ಕೋಸ್ಕರ? ಅನ್ಯ ಯಾವುದೇ ಉದ್ದೇಶ ಇಲ್ಲ. ನಾವು ನಾಳೆಯಿಂದ ತತ್ವಾರ್ಥ ಸೂತ್ರದ ಚರ್ಚೆಯನ್ನ ಮಾಡೋದಿದೆ. ಸಪ್ತತತ್ವಗಳನ್ನ ನಾವು ನಾಳೆ ನೋಡೋರಿದ್ದೇವೆ. ಎಲ್ಲೂ ಉಮಾಸ್ವಾಮಿ ಇಷ್ಟು ದೊಡ್ಡ ಗ್ರಂಥದ ರಚನೆ ಮಾಡಿದ್ರು ಎಲ್ಲೂ ಒಂದು ಹೆಸರು ಕೂಡ ಬರೆದಿಲ್ಲ. ಯಾಕೆ ಬರೀಲಿಲ್ಲ ಅವರು? ಅರೆ, ಅನ್ಯ ಯಾವ ಪ್ರಯೋಜನವೇ ಇಲ್ಲ. ವಾತ್ಸಲ್ಯ ಭಾವ ಇದೆ, ಸಾಧರ್ಮಿಗಳ ಬಗೆಗಿನ ವಾತ್ಸಲ್ಯ ಭಾವ ಇದೆ. ಇದು ರಾಗಭಾವ ಇಲ್ಲ. ರಾಗಭಾವವನ್ನಂತೂ ಗೃಹಸ್ಥಾವಸ್ಥೆಯಲ್ಲೇ ತ್ಯಾಗ ಮಾಡಿ ಬಂದಿದ್ದಾರೆ ಮುನಿಗಳು. ಧರ್ಮದ ಕ್ಷೇತ್ರದಲ್ಲಿ ರಾಗಕ್ಕೆ ಪ್ರವೇಶ ಇಲ್ಲ. ಇದು ಬಹಳ ಮುಖ್ಯವಾದ ವಿಚಾರ ಇದೆ. ಒಂದು ಸ್ವಲ್ಪ ನಾವು ಈ ವಿಚಾರವನ್ನ ನಮ್ಮ ಚಿಂತನೆಗೆ ಒಳಪಡಿಸಿದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಅರಿವಾಗ್ಲಿಕ್ಕೆ ಸಾಧ್ಯ ಇದೆ. ಧರ್ಮ ಕ್ಷೇತ್ರದಲ್ಲಿ ರಾಗಭಾವಕ್ಕೆ ಪ್ರವೇಶ ಇಲ್ಲ. ಧರ್ಮ ಕ್ಷೇತ್ರದಲ್ಲಿ ವಾತ್ಸಲ್ಯ ಭಾವ ಮಾತ್ರ ಇದೆ. ವಾತ್ಸಲ್ಯಕ್ಕೆ ಪ್ರವೇಶ ಇದೆ, ವಾತ್ಸಲ್ಯಕ್ಕೆ ಅನುಮತಿ ಇದೆ. ವಾತ್ಸಲ್ಯದಿಂದ ಧರ್ಮ ವೃದ್ಧಿ ಆಗುತ್ತೆ, ರಾಗಭಾವದಿಂದ ಧರ್ಮದ ಹ್ರಾಸ ಆಗುತ್ತೆ, धर्म कुंठितಗೊಳ್ಳುತ್ತೆ। तो राग भाव से तो धर्म की जो स्थिति है वो और नीचे आ जाती है। तो राग का कोई प्रवेश नहीं है धर्म में, तो फिर किसका? यहाँ तो वात्सल्य की बात होती है ना। तो वात्सल्य में किसी प्रकार का पक्षपात, किसी प्रकार का मोह राग द्वेष के लिए कोई स्थान ही नहीं है। ये तो निस्वार्थ रूप का वात्सल्य भाव है। बोले कुंद स्वामी ने 84 ಪಾಹುಡ್ ಲಿಖೆ, 84 ಪಾಹುಡುಗಳನ್ನ ಬರೆದ್ರು ಕುಂದ ಸ್ವಾಮಿ. ಯಾರಿಗೋಸ್ಕರ ಬರೆದ್ರು? ಯಾವ ರೆಕಾರ್ಡ್ ಮಾಡಬೇಕಿತ್ತು? ಎಲ್ಲೂ ಅವರ ಹೆಸರೇ ಬರೆದಿಲ್ಲ. ಏನಕ್ಕೋಸ್ಕರ ಬರೆದ್ರು? ಅಷ್ಟು ದೊಡ್ಡ ಕೆಲಸವನ್ನ ಯಾಕೆ ಮಾಡಿದ್ರು? ಅಮೃತಚಂದ್ರಾಚಾರ್ಯ ಹೇಳ್ತಾರೆ, ಪರಪರಿಣತಿ ಹೇತೋರ್ ಮೋಹ ನಾಮ್ನೋನು ಭಾವ ದವಿರತ ಮನುಭಾವ್ಯ ವ್ಯಾಪ್ತಿ ಕಲ್ಮಾಸಿತಾಯ. ಸಾರದಲ್ಲಿ ಮೋಹ ಇಲ್ಲಿ ಯಾವುದಕ್ಕೆ ಮೋಹ ಅಂತ ಇದ್ದಾರೆ? ವಾತ್ಸಲ್ಯಕ್ಕೆ ಮೋಹ ಅಂತ ಕರೀತಾ ಇದ್ದಾರೆ.
ಅಜ್ಞಾನ ಅನಂತಾನುಬಂಧಿ ಮೋಹ ಇಲ್ಲ ಇಲ್ಲಿ. ಅನಂತಾನುಬಂಧಿ ಇಲ್ಲ ಅಂದ್ರೆ ಯಾವುದಿದೆ? ಇಲ್ಲಿ ವಾತ್ಸಲ್ಯ ಭಾವ ಇದೆ. ಹಾಗಾಗಿ ಆ ವಾತ್ಸಲ್ಯ ಭಾವದ ಸಂಕಲ್ಪವನ್ನ ಇವತ್ತು ನಾವು ಮಾಡಿ ಸದಾ ಕಾಲ ಜಿನಧರ್ಮದ ಆಯತನಗಳನ್ನ ರಕ್ಷಣೆ ಮಾಡೋದರಲ್ಲಿ, ಪೋಷಣೆ ಮಾಡೋದರಲ್ಲಿ, ಅನುಮೋದನೆ ಮಾಡೋದರಲ್ಲಿ, ಪರಸ್ಪರ ಸಾಧರ್ಮಿಗಳ ಕಷ್ಟ ಸುಖಗಳಲ್ಲಿ ಆಗತಕ್ಕಂತಹ ಒಂದು ಸಂಕಲ್ಪವನ್ನ ಮಾಡತಕ್ಕಂತಹ ಪರ್ವ ಈ ವಾತ್ಸಲ್ಯ ಪರ್ವ ಇದೆ. ಇದರ ಜೊತೆಗೆ ಕಥೆಗಳಲ್ಲಿನ ಯಾವ ಅನ್ಯ ಸಂದೇಶಗಳಿದೆ ಆ ಕಡೆಗೂ ಕೂಡ ನಾವು ಗಮನ ಕೊಡಬೇಕಾಗುತ್ತೆ. ಆ ಕಡೆಗೆ ಗಮನ ನಾವು ಕೊಡೋದಾದ್ರೆ, ಯಾವ ಜಿನ ಮುನಿಗಳು, ಅಕಂಪನಾಚಾರ್ಯ ಇತ್ಯಾದಿ 700 ಮುನಿಗಳಿದ್ದಾರೆ, ಆ ಅಕಂಪನಾಚಾರ್ಯ ಇತ್ಯಾದಿ 700 ಮುನಿಗಳು 5-6 ದಿನ ನಿರಂತರ 24 hours ಉಪಸರ್ಗ ನಡೀತಾ ಇದ್ರು ಕೂಡ ಯಾರೂ ಕೂಡ ಜಿನಮುದ್ರೆಯನ್ನ ಬಿಟ್ಟು ಹೊರಗೆ ಬರಲಿಲ್ಲ. ವಿಚಾರ ಮಾಡೋದು, ಜಿನಮುದ್ರೆಯನ್ನ ಬಿಟ್ಟು ಹೊರಗೆ ಬರಲಿಲ್ಲ ಯಾರೂ. ಹಾಗಾದ್ರೆ 700ಕ್ಕೆ 700 ಮುನಿಗಳು ಎಂತಹ ದೊಡ್ಡ ತಪಸ್ವಿಗಳಿದ್ದಿರ್ಬೋದು, ಸಾಮಾನ್ಯ ವಿಚಾರ ಇಲ್ಲ ಇದು. ಹಾಗಾದ್ರೆ ಆ 700 ಮುನಿಗಳಲ್ಲಿ ಎಷ್ಟು ಜನರಿಗೆ ವೃದ್ಧಿಗಳ ಪ್ರಕಟ ಆಗಿದ್ದಿರ್ಬೋದು ವಿಚಾರ ಮಾಡೋದು. ಎಷ್ಟು ಜನರಿಗೆ ಮಂತ್ರಜ್ಞಾನ, ಮಂತ್ರಶಾಸ್ತ್ರದ ಜ್ಞಾನ ಇದ್ದಿರಬಹುದು. ಮಂತ್ರಶಾಸ್ತ್ರದ ಜ್ಞಾನ ಮುನಿಗಳಿಗೆ ಇರೋದು ಬಹಳ ಸ್ವಾಭಾವಿಕ ಇದೆ. ಯಾಕಂದ್ರೆ ಉಪಯೋಗದ ಸ್ಥಿರತೆಗೋಸ್ಕರ ಸದಾಕಾಲ ಉಪಯೋಗ ಸ್ಥಿರ ಇರೋದಿಲ್ಲ. ಉಪಯೋಗ ಸ್ಥಿರ ಆಗದೆ ಇರುವಂತಹ ಸಂದರ್ಭದಲ್ಲಿ ಮಂತ್ರಜ್ಞಾನದಿಂದನೇ ತಮ್ಮ ಉಪಯೋಗವನ್ನು ಸ್ಥಿರ ಮಾಡತಕ್ಕಂತಹ ಪ್ರಯತ್ನವನ್ನ ಮುನಿಗಳು ಮಾಡ್ತಾರೆ. ತಮ್ಮ ಉಪಯೋಗದ ಸ್ಥಿತಿಗೋಸ್ಕರ ಆ ಒಂದು ಇಲ್ಲಿ ಮಂತ್ರ ಅಂತ ಹೇಳಿದ್ರೆ ಜಿನಸೂತ್ರ. ಎಂತಹ ಅನೇಕ ಸೂತ್ರಗಳ ಜ್ಞಾತ ಆ ಮುನಿಗಳಿದ್ದಿರಬಹುದು. ಅರ್ಹನಾಥ ಕಾಲದ ಒಂದು ಸಮಯ ಇದೆ, ಹೆಚ್ಚು ಕಡಿಮೆ. ಆ ಸಮಯದಲ್ಲಿನ ಆ ಮುನಿಗಳಿಗೆ ಎಷ್ಟು ಜನರಿಗೆ ಅನೇಕ ರೀತಿಯಾದ ಮಂತ್ರಜ್ಞಾನಗಳು, ಅನೇಕ ರೀತಿಯಾದ ವೃದ್ಧಿಗಳು ಪ್ರಕಟ ಆಗಿದ್ದಿರಬಹುದು. ಆದರೆ ಯಾವ ಒಬ್ಬ ಮುನಿಗಳು ಕೂಡ ತಮ್ಮ ಮಂತ್ರವಿದ್ಯೆಯ ಪ್ರಯೋಗವನ್ನ ಮಾಡಲಿಲ್ಲ. ಏನ್ ಹೇಳ್ತಾರೆ? ಮಂತ್ರದ ಯಾವ ಪ್ರಯೋಗವನ್ನು ಮಾಡಲಿಲ್ಲ. ಮಂತ್ರ ಪಾಠ ಮಾಡಿದ್ರೆ ಉಪಸರ್ಗ ದೂರ ಆಗುತ್ತೆ. ಏನ್ ಹೇಳ್ತಾರೆ? ಇಂತಹ ಅನೇಕ ಮಂತ್ರಗಳಿದೆ. ಆ ಚತುರ್ಥ ಕಾಲದಂತೂ ಬಹಳ ಶ್ರೇಷ್ಠವಾದ ಮುನಿಗಳಿದ್ರು. ಎಂತೆಂಥ ಮಂತ್ರಗಳು ಬಂದಿರಬಹುದು. ನಹಿ ಮಂತ್ರೋಕ್ಷರನ್ಯೂನೋ ನಿಹಂತಿ ವಿಷವೇದನಾಂ, ವಿಷವನ್ನೇ ತೆಗೆದು ಹಾಕತಕ್ಕಂತಹ ಮಂತ್ರಗಳಿತ್ತು. ಅವಾಗ ಉಪಸರ್ಗವನ್ನು ದೂರ ಮಾಡುವಂತಹ ಮಂತ್ರ ಅದೇನು ದೊಡ್ಡ ವಿಚಾರ ಇತ್ತೇನು? ಆದ್ರೆ ಯಾವ ಒಬ್ಬ ಮುನಿಗಳು ಕೂಡ ಉಪಸರ್ಗ ನಿವಾರಣೆಗೋಸ್ಕರ ಪ್ರಯತ್ನ ಪಡಲಿಲ್ಲ. ಆಹಾರ ಇಲ್ಲದೆ ಇದ್ರೆ ಏನಾಯ್ತು? ನಿಹಾರ ಇತ್ಯಾದಿ ಕ್ರಿಯೆಗಳಿಗಾದ್ರೂ ಮುನಿಗಳು ಹೋಗ್ಬೇಕಾಗತ್ತಲ್ಲ. ಆದ್ರೆ 6-7 ದಿನ ಎಲ್ಲೂ ಎದ್ದಿಲ್ಲ. ಹೆಂಗಾಗಿರ್ಬೋದು ಶರೀರದ ಸ್ಥಿತಿ, ಆದ್ರೆ ಜಿನಮುದ್ರೆಯನ್ನ ಬಿಟ್ಟಿಲ್ಲ. ಹಾಗಾದ್ರೆ ಇದರಿಂದ ನಮಗೇನು ಸಂದೇಶ ಸಿಗ್ತಾ ಇದೆ? ಮತ್ತೆ ಇನ್ನೊಂದು ಕಡೆಗೆ ವಿಷ್ಣು ಕುಮಾರ ಮುನಿ ಇದ್ದಾರೆ. ವಿಷ್ಣು ಕುಮಾರ ಮುನಿ ಯಾವಾಗ ವೃದ್ಧಿಯ ಪ್ರಯೋಗ ಮಾಡಬೇಕಾಗುತ್ತೆ, ಅವಾಗ ಮುನಿ ಧರ್ಮವನ್ನ ಛೇದ ಮಾಡಬೇಕಾಗುತ್ತೆ. ಅದು ಒಂದು ಭಾಗ ಇದೆ. ಆದರೆ ಯಾವಾಗ ವೃದ್ಧಿಯನ್ನ ಪ್ರಯೋಗ ಮಾಡ್ತಾರೆ ಆಗ ಮೊದಲು ಮುನಿ ಧರ್ಮವನ್ನ ತ್ಯಾಗ ಮಾಡ್ತಾರೆ. ಮುನಿ ಧರ್ಮವನ್ನ ತ್ಯಾಗ ಮಾಡಿದ್ರು ವಿಕ್ರಿಯಾ ವೃದ್ಧಿ ಹಾಗೇ ಇರುತ್ತೆ. ಅನೇಕ ವೃದ್ಧಿಗಳಿರುತ್ತೆ. ಮುನಿ ಧರ್ಮದ ತ್ಯಾಗ ಆದ್ರೂ ಕೂಡ ವೃದ್ಧಿಗಳು ಹಾಗೇ ಇರುತ್ತೆ. ಕೆಲವು ವೃದ್ಧಿಗಳು ಮುನಿ ಧರ್ಮ ತ್ಯಾಗ ಆದ ತಕ್ಷಣ ಹೊರಟೋಗುತ್ತೆ. ವಿಕ್ರಿಯಾ ವೃದ್ಧಿ ಹಾಗೇ ಇರುತ್ತೆ. ಮುನಿ ಧರ್ಮವನ್ನ ತ್ಯಾಗ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದರೆ ವಿಷ್ಣು ಕುಮಾರ ಮುನಿ ಏನ್ ಮಾಡ್ತಾರೆ? ಮೊದಲು ಮುನಿ ಧರ್ಮವನ್ನ ತ್ಯಾಗ ಮಾಡ್ತಾರೆ, ಆನಂತರ ವೃದ್ಧಿಯ ಪ್ರಯೋಗ ಮಾಡ್ತಾರೆ. ಇದೇನ್ ತೋರಿಸ್ತಾ ಇದೆ ನಮಗೆ? ಪರಸ್ಪರ 2 ಘಟನೆಗಳಿದೆ.
ಒಂದು ಕಡೆಗೆ ಅಕಂಪನಾಚಾರ್ಯ ಇತ್ಯಾದಿ 700 ಮುನಿಗಳು ಸತತವಾಗಿ ಉಪಸರ್ಗ ಆಗುತ್ತಾ ಇದ್ರು ಕೂಡ ಯಾರೊಬ್ರು ಕೂಡ ಉಪಸರ್ಗ ನಿವಾರಣೆಯ ಪ್ರಯತ್ನ ಮಾಡೋದಿಲ್ಲ. ಇನ್ನೊಂದು ಕಡೆಗೆ ಉಪಸರ್ಗ ನಿವಾರಣೆಯ ಪ್ರಯತ್ನವನ್ನ ವಿಷ್ಣು ಕುಮಾರ ಮುನಿ ಮಾಡ್ಲಿಕ್ಕೆ ಹೋದ್ರು ಕೂಡ ಮೊದಲು ಮುನಿಯವಸ್ಥೆಯನ್ನ ತ್ಯಾಗ ಮಾಡ್ತಾರೆ, ಗೃಹಸ್ಥವಸ್ಥೆಯನ್ನ ಸ್ವೀಕಾರ ಮಾಡಿ ಆನಂತರ ವೃದ್ಧಿಯ ಪ್ರಯೋಗವನ್ನ ಉಪಸರ್ಗ ನಿವಾರಣೆಯ ಪ್ರಯತ್ನವನ್ನ ಮಾಡ್ತಾರೆ. ಇದರ ಅರ್ಥ ಏನಾಯ್ತು? ಮುನಿ ಅವಸ್ಥೆಯಲ್ಲೇ ಇದ್ದು, ಗಮನಪೂರ್ವಕವಾಗಿ ಕೇಳೋದು, ಮುನಿ ಅವಸ್ಥೆಯಲ್ಲೇ ಇದ್ದು ಯಾವುದೇ ರೀತಿಯಾದಂತಹ ಲೌಕಿಕ ಕಾರ್ಯಗಳಿಗಾಗಿ, ಉಪಸರ್ಗ ಪರೀಶಃ ಇತ್ಯಾದಿ ನಿವಾರಣೆಗಾಗಿ ಒಂದು ವೇಳೆ ಮುನಿಗಳು ವೃದ್ಧಿಗಳ ಪ್ರಯೋಗವನ್ನ ಮಾಡಿದ್ದೇ ಆದ್ರೆ ಅದು ಮುನಿ ಧರ್ಮದಲ್ಲಿ ಅಪರಾಧ ಇದೆ. ಏನ್ ಹೇಳ್ತಾರೆ? अतिचार अल्ला, अतिचार की बात नहीं हो रही है, अपराध की बात हो रही है. ಅಪರಾಧದಲ್ಲಿ ಅತಿಚಾರದಲ್ಲಿ ಬಹಳ ವ್ಯತ್ಯಾಸ ಇದೆ. ಅತಿಚಾರ ಸ್ವೀಕಾರ್ಯ ಇದೆ, ಅಪರಾಧ ಸ್ವೀಕಾರ್ಯ ಇಲ್ಲ. ಆದ್ದರಿಂದ ಮೂಲ ಛೇದ ಪ್ರಾಯಶ್ಚಿತ್ತವನ್ನು ಗ್ರಹಣ ಮಾಡಬೇಕಾಗುತ್ತೆ ವಿಷ್ಣು ಕುಮಾರ ಮುನಿ. ಯಾಕೆ? ಈ ವೃದ್ಧಿ ಪ್ರಯೋಗ ಸಾಂಸಾರಿಕ ವಿಚಾರಗಳಿಗೋಸ್ಕರ ಮಾಡುವಂಥದ್ದು ನಿಜವಾಗಿ ಮುನಿ ಧರ್ಮದಲ್ಲಿ ಅಪರಾಧ ಇದೆ. ಮಂತ್ರ ಪ್ರಯೋಗವನ್ನ ಲೌಕಿಕ ದೃಷ್ಟಿಯಿಂದ ಉಪಸರ್ಗ ನಿವಾರಣೆಗಾಗಿ ಅಥವಾ ಪರಿಶಾಹಗಳ ನಿವಾರಣೆಯಾಗಿ ಮಾಡಿದ್ದೇ ಆದರೆ ಅದು ಮುನಿ ಧರ್ಮದಲ್ಲಿ ಅಪರಾಧ ಇದೆ. ಅಪರಾಧ ಇದೆ, ಅತಿಚಾರ ಅಲ್ಲ. ಹಾಗಾದ್ರೆ ಯಾವುದೇ ರೀತಿಯಾದಂತಹ ಲೌಕಿಕ ಪ್ರಯೋಜನಗಳಿಗೋಸ್ಕರ, ಲೌಕಿಕ ಉದ್ದೇಶಗಳಿಗೋಸ್ಕರ ಮುನಿಗಳು ಮಂತ್ರ ಪ್ರಯೋಗವನ್ನ, ತಮ್ಮ ನಿಮಿತ್ತ ಜ್ಞಾನವನ್ನ, ತಮ್ಮ ವಿಕ್ರಿಯಾ ರಿದ್ಧಿ ಇತ್ಯಾದಿಗಳನ್ನ, ಯಾವುದೇ ರಿದ್ಧಿಗಳನ್ನು ಪ್ರಯೋಗ ಮಾಡುವಂತಿಲ್ಲ. ಕೆಲವು ರಿದ್ಧಿಗಳು 6ನೇ ಗುಣಸ್ಥಾನದಲ್ಲಿ ಮಾತ್ರ ಇರುತ್ತೆ, ಕೆಲವು ವೃದ್ಧಿಗಳು 6, 7ನೇ ಗುಣಸ್ಥಾನದಲ್ಲೂ ಇರುತ್ತೆ, ಕೆಲವು ವೃದ್ಧಿಗಳು ಮುನಿಧರ್ಮ ತ್ಯಾಗ ಆದ್ರೂ ಕೂಡ 4ನೇ 5ನೇ ಗುಣಸ್ಥಾನದಲ್ಲೂ ಹಾಗೆ ಇರುತ್ತೆ. ವೃದ್ಧಿಗಳ ಚರ್ಚೆ ನಾವು ಮತ್ತೆ ಯಾವಾಗ್ಲೂ ಸಮಯ ಇದ್ದಾಗ ಮಾಡೋದಿದೆ. ಆದ್ರೆ ಯಾವ ವೃದ್ಧಿಯ ಪ್ರಯೋಗ ಇದೆ ಅದು ಮುನಿ ಧರ್ಮದಲ್ಲಿ ನಿಷಿದ್ಧ ಇದೆ. ಬುದ್ಧಿಪೂರ್ವಕವಾಗಿ ಲೌಕಿಕ ಯಾವುದೇ ಪ್ರಯೋಜನಕ್ಕೋಸ್ಕರ ಮುನಿಗಳು ತಮ್ಮ ವೃದ್ಧಿಗಳನ್ನ, ಮಂತ್ರಜ್ಞಾನವನ್ನ ಅಥವಾ ಅನ್ಯ ತಮ್ಮ ಉಪಲಬ್ಧಿಗಳನ್ನ ಪ್ರಯೋಗ ಮಾಡುವಂತಿಲ್ಲ. ಅದು ಅಪರಾಧ ಇದೆ. ಅಪರಾಧ ಇದೆ ಅಂದ್ರೆ ಮೂಲ ಛೇದ ಪ್ರಾಯಶ್ಚಿತ್ತವನ್ನ ಗ್ರಹಣ ಮಾಡಬೇಕಾಗುತ್ತೆ. ಆದ್ರೆ ನಾವು ನೋಡ್ತೇವೆ ಅನೇಕ ಮುನಿಗಳು ಈ ರೀತಿಯಾಗಿ ಮಾಡ್ತಾ ಇರೋದನ್ನ ನಾವು ನೋಡ್ತೇವೆ. ಒಂದು ಕಡೆಗೆ ನಿಜವಾದ ದಿಗಂಬರ ಮುನಿಯ ಸ್ವರೂಪವನ್ನ ಪೋಷಣೆ ಮಾಡುವಂತದ್ದು ಶ್ರಾವಕನ ಕರ್ತವ್ಯ ಇದೆ. ಇನ್ನೊಂದು ಕಡೆಗೆ ಮುನಿ ಧರ್ಮದ ಯಾವ ಸ್ವರೂಪ ಇದೆ ಅದನ್ನೂ ಕೂಡ ಸರಿಯಾಗಿ ತಿಳಿಯುವಂಥದ್ದು ಕೂಡ ಶ್ರಾವಕನ ಕರ್ತವ್ಯವೇ ಇದೆ. ಇಲ್ಲಿ ನಿಂದನೆಯ ಪ್ರಶ್ನೆ ಇಲ್ಲ, ಯಾರದ್ದೂ ನಿಂದನೆ ಮಾಡುವಂತಹ ಪ್ರಶ್ನೆಯೇ ಇಲ್ಲ, ನಿಂದನೆ ಮಾಡೋ ಅಧಿಕಾರವೂ ಯಾರಿಗೂ ಇಲ್ಲ. ಆದ್ರೆ ನಿಜವಾದ ಮುನಿ ಧರ್ಮವನ್ನ ಕೂಡ ತಿಳಿಯುವಂತಹ ಅವಶ್ಯಕತೆ ಶ್ರಾವಕನಿಗಿದೆಯಲ್ಲ. ಮಂತ್ರ ಉಚ್ಚಾರಣೆಯನ್ನ ಲೌಕಿಕ ಪ್ರಯೋಜನಕ್ಕೋಸ್ಕರ ಮಾಡೋದೇ ಯಾವ ಧರ್ಮದಲ್ಲಿ ಅಪರಾಧ ಇದೆ, ಅಲ್ಲಿ ಅನೇಕ ಸಾಂಸಾರಿಕ ಲಾಭಕ್ಕೋಸ್ಕರ ನೀನ್ ಇದನ್ನ ಕಟ್ಕೋ, ಎಲ್ಲಾ ಸಾಂಸಾರಿಕ ದುಃಖಗಳು ದೂರ ಆಗುತ್ತೆ. बोलो क्या होगा इससे? ये मुनि धर्म है क्या? ये मुनि धर्म नहीं है. तावीज बांध दिया, रक्षा सूत्र बांध दिया, नारियल दे दिया, बोलो क्या होगा इससे? ये बोलो घर पे बांध लो और अब कुछ भूत पिशाच विशाच कुछ व्यापार सब सही चलेगा, सब कुछ होगा. बोले सबके कैसा मुनि धर्म है? ವಿಚಾರ ಮಾಡ್ಬೇಕಲ್ಲ ನಾವು. ವೃದ್ಧಿ ಪ್ರಯೋಗ ಮಾಡಬೇಕಾದ್ರೆ ವಿಷ್ಣು ಕುಮಾರ ಮುನಿಗೆ ಮುನಿ ಧರ್ಮವನ್ನ ತ್ಯಾಗ ಮಾಡಬೇಕಾಗತ್ತೆ.
ಯಾತಕ್ಕೋಸ್ಕರ ತ್ಯಾಗ ಮಾಡ್ತಾರೆ? ಮುನಿ ಧರ್ಮದಲ್ಲಿ ಈ ಕ್ರಿಯೆ ಸ್ವೀಕಾರ್ಯ ಇಲ್ಲ. ಅವರಂತೂ ಉಪಸರ್ಗ ನಿವಾರಣೆ ಮಾಡಕ್ ಹೋಗ್ತಿದ್ರು, ಆದ್ರೂ ಕೂಡ ಅದು ಮುನಿ ಭೂಮಿಕೆಯಲ್ಲಿ ಸ್ವೀಕಾರ್ಯ ಇಲ್ಲ. ಆ ಭೂಮಿಕೆಗೆ ಯೋಗ್ಯ ಇಲ್ಲ ಅದು. ಹಾಗಿದ್ದ ಮೇಲೆ ಅನ್ಯ ಸಮಸ್ತ ಪರಿಗ್ರಹಗಳನ್ನ ಬಿಟ್ಟಿರುವಂತಹ ದಿಗಂಬರ ಭಾವಲಿಂಗಿ ಮುನಿ ಪರಿಗ್ರಹಗಳನ್ನೇ ಯಾವ ರೀತಿಯಾಗಿ ಸಂಗ್ರಹ ಮಾಡಬಹುದು, ಭೋಗೋಪಭೋಗ ಸಾಮಗ್ರಿಗಳನ್ನೇ ಯಾವ ರೀತಿಯಾಗಿ ಸಂಗ್ರಹ ಮಾಡಬಹುದು ಅನ್ನೋ ಉಪದೇಶವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅಷ್ಟಪಹುಡ ಏನ್ ಹೇಳುತ್ತೆ? ಆ ಮುನಿ ಕೂಡ ಭ್ರಷ್ಟ ಇದ್ದಾರೆ, ಶ್ರಾವಕರನ್ನು ಭ್ರಷ್ಟ ಮಾಡ್ತಾರೆ. ಎರಡೂ ಉಲ್ಲೇಖಗಳಿದೆ ಕುಂದ ಸ್ವಾಮಿದ್ದು. ಒಂದು ಕಡೆ ನಿಜವಾದ ಭಾವಲಿಂಗಿ ಮುನಿಯ ದರ್ಶನ ಸಿಗುವುದು ದುರ್ಲಭ ಇದೆ, ಮಹಾಪುಣ್ಯೋದಯದಿಂದ ಭಾವಲಿಂಗಿ ಸಂತನ ದರ್ಶನ ಆಗುತ್ತೆ. ಮತ್ತೆ ಇನ್ನೊಂದು ಕಡೆಗೆ ಕುದೇವ್ ಕುಗುರು ಕುಶಾಸ್ತ್ರದ ಸೇವನೆಯನ್ನ ಕೂಡ ಅದೇ ರೀತಿಯಾಗಿ ಖಂಡನೆ ಮಾಡ್ತಾರೆ. ಹಾಗಾದ್ರೆ ಯಾವ ಈ ಉಪಸರ್ಗ ಇದೆ, ಈ ಉಪಸರ್ಗಕ್ಕೆ ಸಹನೆ ಅಂತ ಕರೆಯೋದಿಲ್ಲ ನಾವು. ಉಪಸರ್ಗ ಸಹ, ಪರೀಶಃ ಸಹ ಹಿಂಗೇಳೋದಿಲ್ಲ ನಾವು. ನಾವೇನ್ ಹೇಳ್ತೀವಿ? उपसर्ग जय, परीशः जय ऐसा बोलते हैं ना. परीशः सह नहीं बोलते, परीशः को सहना नहीं है. परीशः सहने ಮಾಡಲಿಕ್ಕೆ ಹೊರಟು ಬಿಟ್ರೆ ರಾಗದ್ವೇಷಗಳು ಪ್ರಾರಂಭ ಆಗುತ್ತೆ. ಇಲ್ಲಿ ಮುನಿ ಧರ್ಮದಲ್ಲಿ ಪರೀಶಃ ಸಹ ಇಲ್ಲ, ಪರೀಶಃ ಜಯ ಇದೆ. ಪರೀಶಃ ಜಯದ ಅರ್ಥ ಏನು? ಇಲ್ಲಿ ಉಪಸರ್ಗ ಆಗುತ್ತಾ ಇದೆ ಮತ್ತು ಉಪಸರ್ಗದ ಸಮಯದಲ್ಲಿ ಕೂಡ ಪರಿಣಾಮಗಳು ಉಜ್ವಲವಾಗಿದ್ದು ಸ್ಥಿರವಾಗಿದ್ದು ಉಪಸರ್ಗದ ಕಡೆಗೆ ಯಾರ ಉಪಯೋಗದ ಗಮನ ಹೋಗುತ್ತಾ ಇಲ್ಲ. ಅದರ ಹೆಸರು ಏನಿದೆ? ಉಪಯೋಗದಲ್ಲಿ ಸ್ಥಿರತೆ. ಹಾಗಾದ್ರೆ ಉಪಯೋಗ ಸದಾಕಾಲ ಸ್ಥಿರ ಇರುವುದು ಸಾಧ್ಯ ಇಲ್ಲ ಆತ್ಮನಲ್ಲಿ. ಆದ್ರೆ ಉಪಸರ್ಗ ಕಡೆಗೆ ಗಮನ ಹೋಗದೆ ಇರೋದ್ರ ಅರ್ಥ ಉಪಸರ್ಗ ಜಯ ಇದೆ. ನಂದು ಇವತ್ತು ಉಪವಾಸ ಇದೆ. ಉಪವಾಸ ಯಾವಾಗುತ್ತೆ? ನಂದು ದಿನವಿಡೀ 36 ಗಂಟೆಗಳ ಕಾಲ ಆಹಾರದ ಕಡೆಗೆ ಗಮನ ಹೋಗ್ಲಿಲ್ಲ ಅಂದ್ರೆ ಉಪವಾಸ ಆಯ್ತು, ಉಪವಾಸ ಜಯ ಆಯ್ತು ಏನ. ಮತ್ತು ಒಂದು ವೇಳೆ ಆಹಾರದ ಕಡೆಗೆ ಗಮನ ಹೋಯ್ತು ಅಂದ್ರೆ ಆಹಾರ ಜಯ ಆಯ್ತು, ಉಪವಾಸ ಜಯ ಎಲ್ಲ ಆಯ್ತು. ಹಾಗೆ ಉಪಸರ್ಗ ಸಹನೆ ಮಾಡ್ತಾ ಇದ್ರೆ ಉಪಸರ್ಗ ಸಹನೆ ಏನೋ ಆಗುತ್ತೆ, ಆದ್ರೆ ಉಪಸರ್ಗ ಜಯ ಆಗೋದಿಲ್ಲ ಏನ. ಆ ಯಾವ ಉಪಸರ್ಗ ಇದೆ ಆ ಉಪಸರ್ಗ ಜಯ ಆಗಬೇಕಾದ್ರೆ ನಿಜವಾಗಿ ಯಾವ ಚಿಂತನೆ ಇದೆ, ಯಾವ ಉಪಯೋಗ ಇದೆ, ಆ ಉಪಯೋಗದಲ್ಲಿ ಆ ರೀತಿಯಾದ ವಿಕಲ್ಪಗಳು, ಆ ರೀತಿಯಾದ ಯಾವ ಪರಿಣಾಮಗಳಿದೆ ಆ ಪರಿಣಾಮಗಳೇ ಬರಬಾರದು. ಅದು ವಾಸ್ತವಿಕವಾಗಿ ಉಪಸರ್ಗ ಜಯ ಇದೆ. ಅದು ನಾವು ಈ ಕಥೆಯಿಂದ, ಈ ವಾತ್ಸಲ್ಯ ಪರ್ವದ ವಿಚಾರದಿಂದ ನಾವು ಕಲಿತೇವೆ ಏನ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ? ಇದು ನಿಜವಾದ ವಾತ್ಸಲ್ಯ ಪರ್ವ ಇದೆ. ಈ ವಾತ್ಸಲ್ಯದಲ್ಲಿ ಒಂದು ನಾವು ಅನೇಕ ಯಾವ ಜಿನಧರ್ಮದ ಆಯತನಗಳಿದೆ ಅವುಗಳ ಬಗೆಗೆ ವಾತ್ಸಲ್ಯವನ್ನು ತೋರಿಸ್ತಕ್ಕಂಥದ್ದು, ಅದರ ಜೊತೆಗೆ ಯಾವ ನಮ್ಮ ಸ್ವರೂಪ ಇದೆ, ಯಾವ ನಮ್ಮ ಸ್ವಭಾವ ಇದೆ, ಆ ಸ್ವಭಾವದ ಮೇಲೆ ಕೂಡ ವಾತ್ಸಲ್ಯವನ್ನ ಸಂರಕ್ಷಣೆಯನ್ನ ಮಾಡತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಪರಜೀವಿಗಳ ಸಂರಕ್ಷಣೆಯಂತೂ ಅನಾದಿ ಕಾಲದಿಂದ ಮಾಡ್ತಾ ಇದ್ದೇನೆ ಏನ. ನಮಗೇನನ್ಸುತ್ತೆ? ಪರಜೀವಿಗಳ ಸಂರಕ್ಷಣೆ ಮಾಡಿದ್ರೆ ನಾನು ಬಹಳ ದೊಡ್ಡ ಕೆಲಸ ಮಾಡಿದೆ. ಪರಜೀವಿಗಳ ಸಂರಕ್ಷಣೆ ಮಾಡಬಾರ್ದು ಅಂತಲ್ಲ, ಪರಜೀವಿಗಳ ಸಂರಕ್ಷಣೆ ಮಾಡೋದಂತೂ ಶ್ರಾವಕನ ಲೈಫ್ ಸ್ಟೈಲ್ ಇದೆ, ಅವನು ಮಾಡಲೇಬೇಕು. ಆದ್ರೆ ಇದರಿಂದ ಏನು ಬಹಳ ದೊಡ್ಡ ಕೆಲಸ ಮಾಡ್ತಿಲ್ಲ ನಾನು. ಇಂತಹ ಕೆಲಸವನ್ನ ಅನೇಕ ಭವಗಳಲ್ಲಿ ಮಾಡಿಕೊಂಡು ಬಂದೇ ಇದ್ದೇನೆ. ಹಾಗಾದ್ರೆ ನಿಜವಾಗಿ ನಾನು ನನ್ನ ಮೇಲೆ ನನ್ನ ಸಂರಕ್ಷಣೆಯನ್ನ ನಾನು ಮಾಡಬೇಕಿದೆ. ಕುಂದು ಸ್ವಾಮಿ ಏನ್ ಹೇಳ್ತಾರೆ?
ಆದಹಿದಂ ಕಾದವ್ವಂ ಪರಹಿದಂ ಚಾವಿಕಾದವ್ವಂ. ಆದ್ರೆ ಆದಹಿದ ಪರಹಿದಾದೋ ಆದಹಿದಂ ಸುಟ್ಟು ಕಾದವ್ವಂ. ಅರ್ಥ ಆಗುತ್ತೆ? ಆದಹಿದಂ ಕಾದವ್ವಂ. ಆದ ಅಂದ್ರೆ ಆತ್ಮ, ಹಿದಂ ಅಂದ್ರೆ ಹಿತ. ಆದಹಿದಂ ಕಾದವ್ವಂ, ಆತ್ಮಹಿತವನ್ನ ಮಾಡಬೇಕು. ಪರಹಿದಂ ಚಾವಿಕಾದವ್ವಂ, ಪರಹಿತವನ್ನೂ ಕೂಡ ಮಾಡಬೇಕು. ಇಲ್ಲಿ ಪರಹಿತ ಅಂದ್ರೆ ವಾತ್ಸಲ್ಯ, ಪರಹಿತವನ್ನೂ ಮಾಡಬೇಕು. ಆದರೆ ಪರಿಸ್ಥಿತಿ ಆತ್ಮಹಿತ ಪರಹಿತ ಎರಡನ್ನೂ ಚೂಸ್ ಮಾಡುವಂತಹ ಸಂದರ್ಭ ಬಂತು. ಏನ್ ಮಾಡೋದು? ಯಾವುದನ್ನ ಸ್ವೀಕಾರ ಮಾಡೋದು ಹೇಳ್ತಾರೆ? ಆದಹಿದ ಪರಹಿದಾದೋ, ಆತ್ಮಹಿತ ಮತ್ತು ಪರಹಿತ ಇವೆರಡರಲ್ಲಿ ಆದಹಿದಂ ಸುಟ್ಟು ಕಾದವ್ವಂ, ಆತ್ಮಹಿತವನ್ನ ನಾನು ಸರಿಯಾಗಿ ಮಾಡಬೇಕು. ಆತ್ಮರಕ್ಷಣೆ ಹೆಂಗೆ? ನನ್ನ ಸಮ್ಯಕ್ ದರ್ಶನ ಜ್ಞಾನದ ಚಾರಿತ್ರದ ಸಂರಕ್ಷಣೆ, ನನ್ನ ಜ್ಞಾನೋಪಯೋಗ ದರ್ಶನೋಪಯೋಗದ ಸಂರಕ್ಷಣೆ, ನನ್ನ ಯಾವ ಗಮನ, ನನ್ನ ಯಾವ ಚಿತ್ತ, ನನ್ನ ಯಾವ ಜ್ಞಾನದ ಪರ್ಯಾಯ ಪರದ್ರವ್ಯ, ಪರಪದಾರ್ಥ, ಪರವಸ್ತು, ಪರಘಟನೆ, ಪರದ್ರವ್ಯ ಕ್ಷೇತ್ರ ಕಾಲ ಭಾವಗಳಲ್ಲಿ ಸದಾ ಕಾಲ ಅನಾದಿ ಕಾಲದಿಂದ ಪರಿಭ್ರಮಣೆ ಮಾಡ್ತಾ ಇದೆ. ಅಂತಹ ನನ್ನ ಜ್ಞಾನೋಪಯೋಗ ದರ್ಶನೋಪಯೋಗಗಳನ್ನ ನನ್ನಲ್ಲಿ ನಾನು ಕೇಂದ್ರಿತಗೊಳಿಸುವಂಥದ್ದು, ನನ್ನಲ್ಲಿ ನಾನು ಸ್ಥಿರ ಮಾಡಿಕೊಳ್ಳುವಂತಹ ಯಾವ ಪ್ರಯತ್ನ ಇದೆ, ಅದು ನಿಜವಾಗಿ ಆತ್ಮ ಸುರಕ್ಷೆಯ ಪರ್ವ ಇದೆ. ಹಾಗಾದ್ರೆ ಒಂದು ಕಡೆಗೆ ಆತ್ಮರಕ್ಷಣೆಯ ಪರ್ವ ಇದೆ, ಇನ್ನೊಂದು ಕಡೆಗೆ ಪರಜೀವಿಗಳ ಮೇಲೆ ವಾತ್ಸಲ್ಯವನ್ನ ತೋರಿಸ್ತಕ್ಕಂತಹ ಪರ್ವ ಇದೆ. ಈ ರೀತಿಯಾಗಿ ಒಂದು ಕಡೆ ವಾತ್ಸಲ್ಯದ ಭಾವ, ಇನ್ನೊಂದು ಕಡೆಗೆ ಸ್ವ ಆತ್ಮ ವೈಭವವನ್ನ ಸುರಕ್ಷಿತಗೊಳಿಸ್ತಕ್ಕಂತಹ ಯಾವ ಪರ್ವ ಇದೆ, ಅದು ನಿಜವಾಗಿ ಈ ವಾತ್ಸಲ್ಯ ಪರ್ವ ಇದೆ. ಆದ್ರೆ ಅದೇ ಸಂದರ್ಭದಲ್ಲಿ ನಾವು ಮುನಿಗಳ ಯಾವ ಸ್ವರೂಪ ಇದೆ ಅದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ವಿಚಾರ ಮಾಡಬೇಕಾಗುತ್ತೆ. ಪ್ರಾಚೀನ ಕಾಲದಲ್ಲಿ ಎಷ್ಟು ಮುನಿಗಳ ಸ್ವರೂಪ ಹಾಗೂ ಕೆಲವು ಕಡೆ ಚಿತ್ರಗಳು ದೊರೆಯುತ್ತೆ, ಅದು ಬಹಳ ಸ್ಪಷ್ಟವಾಗಿ ವೀತರಾಗತೆಯನ್ನ ಪ್ರತಿಬಿಂಬಿಸುತ್ತೆ. ಯಾವ ಪೂಜಾ ಪಾಠಗಳಿದೆ, ಶಾಂತಿಧಾರಗಳಿದೆ, ಅನೇಕ ರೀತಿಯಾದಂತಹ ಅನುಷ್ಠಾನಗಳಿದೆ, ಇದೆಲ್ಲವೂ ಕೂಡ ಯಾವ ಆರಂಭವರ್ಧಿನಿ ಕ್ರಿಯೆಗಳಿದೆ ಅವುಗಳಲ್ಲಿ ಇವೆಲ್ಲ ಕಾರ್ಯಗಳು ಬರುತ್ತೆ. ಆರಂಭವರ್ಧಿನಿ ಕಾರ್ಯಗಳಿದೆ. ಇದು ಮುನಿರಾಜರಿಗೋಸ್ಕರ ಈ ಪೂಜಾ ಪಾಠ ಇತ್ಯಾದಿಗಳು ಆರಂಭವರ್ಧಿನಿ ಕ್ರಿಯೆಗಳಿದೆ. ಪೂಜಾ ಪಾಠಗಳೆಲ್ಲ ಶ್ರಾವಕನಿಗೋಸ್ಕರ ಇದೆ. ಮುನಿರಾಜರಿಗೋಸ್ಕರ ಸ್ತುತಿ, ವಂದನ, ಪ್ರತಿಕ್ರಮಣ, ಪ್ರತ್ಯಾಖ್ಯಾನ, ಆಲೋಚನಾ, ಇದು ಮುನಿಗಳಿಗೋಸ್ಕರ ಇದೆ. ಈ ಪೂಜಾ ಪಾಠ, ಪ್ರತಿಷ್ಠಾಪನಾ, ಶಾಂತಿಧಾರ ಇದೆಲ್ಲವೂ ವಾಸ್ತವಿಕವಾಗಿ ಮುನಿ ಧರ್ಮಕ್ಕೋಸ್ಕರ ಆರಂಭವರ್ಧಿನಿ ಕ್ರಿಯೆಗಳಿದೆ. ಆದ್ರೆ ಈ ರೀತಿಯಾದ ಕ್ರಿಯೆಗಳಲ್ಲಿಯೇ ಸಿಕ್ಕಾಕಿಕೊಂಡು ಇದೇ ರೀತಿಯಾದಂತಹ ಉಪದೇಶವನ್ನ ನಾವು ತಗೊಳ್ತಾ ಇದ್ರೆ ವಾಸ್ತವಿಕವಾಗಿಯೂ ನಾವು ನಿಜವಾದ ಮುನಿಯ ಸ್ವರೂಪವನ್ನ ಅರ್ಥ ಮಾಡಿಕೊಂಡಂತೆ ಆಗೋದಿಲ್ಲ. ಹಾಗಾಗಿ ನಿಜವಾದ ಮುನಿಯ ಸ್ವರೂಪವನ್ನ ಕೂಡ ಅರ್ಥ ಮಾಡ್ಕೊಳ್ಳೋದಿದೆ. ಅದರ ಜೊತೆಗೆ ಯಾವ ಶ್ರಾವಕನ ಕರ್ತವ್ಯ ಇದೆ ಮುನಿ ಧರ್ಮದ ಬಗೆಗೆ, ಜಿನಧರ್ಮದ ಬಗೆಗೆ, ಆ ಕರ್ತವ್ಯವನ್ನ ಕೂಡ ಅರ್ಥ ಮಾಡ್ಕೊಳ್ಳೋದಿದೆ. ಸೊ ಎರಡೂ ರೀತಿಯಾದ ವಿಚಾರಗಳು ಈ ವಾತ್ಸಲ್ಯ ಪರ್ವದ ದಿನ ನಾವು ಅರ್ಥ ಮಾಡ್ಕೋಬೇಕಿದೆ. ಸೊ ನಿನ್ನೆ ಹೇಳದಂತೆ ಯಾವ ವಿಚಾರಗಳಿದೆ ಅವುಗಳನ್ನ ನಾವು ಕ್ರಮದಿಂದ ನೋಡಿದ್ರೆ, ಒಂದು ಶ್ರಾವಕನ ವೈಯಾವೃತ್ತಿ, ಅಂದ್ರೆ ಶ್ರಾವಕ ತಾನು ಮಾಡಬೇಕಾದಂತಹ ಕರ್ತವ್ಯ ವೈಯಾವೃತ್ತಿ. ವೈಯಾವೃತ್ತಿಯಲ್ಲಿ ಏನೇನು ಬರುತ್ತೆ? ವೈಯಾವೃತ್ತಿಯಲ್ಲಿ ದಾನ ಇತ್ಯಾದಿ ಕ್ರಿಯೆಗಳು ಬರುತ್ತೆ, ಜಿನಧರ್ಮದ ಸೇವೆ ಇತ್ಯಾದಿ ಕ್ರಿಯೆಗಳು ಬರುತ್ತೆ, ಜಿನ್ವಾನಿಯ ಸೇವೆ ಇತ್ಯಾದಿ ಕ್ರಿಯೆಗಳು ಬರುತ್ತೆ, ಇದೆಲ್ಲವೂ ಬರುತ್ತೆ.
ಎರಡನೇದು ರಕ್ಷಾಬಂಧನ ಪರ್ವದ ಅರ್ಥ ಏನು? 3 ಅರ್ಥವನ್ನು ಮಾಡಿದ್ವಿ. ಅದರಲ್ಲಿ ನಿಜವಾದ ಅರ್ಥ ನಾವೇನು ಸ್ವೀಕಾರ ಮಾಡೋದಿದೆ? ರಕ್ಷಾಬಂಧನ ಅಂದ್ರೆ ರಕ್ಷಣೆ ಮಾಡುವಂತಹ ಸಂಕಲ್ಪವನ್ನ, ವಾತ್ಸಲ್ಯದ ಸಂಕಲ್ಪವನ್ನ ನಾನು ಮಾಡ್ತೇನೆ ಅನ್ನತಕ್ಕಂತಹ ಯಾವ ಬಂಧನ ಅಂದ್ರೆ ಸಂಕಲ್ಪವನ್ನ ಮಾಡ್ತೇವೆ, ಅದು ನಿಜವಾಗಿ ರಕ್ಷಾಬಂಧನದ ಸ್ವರೂಪ ಇದೆ. ಇನ್ನು ಅದನ್ನು ಬಿಟ್ಟಂತೆ ಯಾವ ಬಾಹ್ಯದಲ್ಲಿ ಪ್ರಪಂಚದಲ್ಲಿ ಯಮಯಮಿ ಅನ್ನುವಂತಹ ವೈದಿಕ ಕಾನ್ಸೆಪ್ಟ್ ಅಲ್ಲಿ ಯಾವ ಅಣ್ಣ ತಂಗಿಯ ಯಾವ ಒಂದು ಸ್ವರೂಪ ಬಂದಿದೆ ಅದಂತೂ ಬಹಳ ಸ್ಥೂಲ ಇದೆ. ಆ ರಕ್ಷಣೆ ಮಾಡ್ತಕ್ಕಂತಹ ಅಜ್ಞಾನ ಪರಿಣಾಮವಂತೂ ಎಲ್ಲಾ ಜೀವಿಗಳಲ್ಲಿಯೂ ಸದಾ ಕಾಲ ವಿದ್ಯಮಾನ ಇರುತ್ತೆ. ಅದರ ಉಪದೇಶವನ್ನ ಕೊಡುವಂತಹ ಅವಶ್ಯಕತೆನೇ ಅಜ್ಞಾನಿಗಿಲ್ಲ. ಹಾಗಾಗಿ ಆ ಸ್ವರೂಪವನ್ನ ಇಟ್ಕೊಂಡು ಒಂದೆರಡು ರಾಖಿ ಇತ್ಯಾದಿಗಳನ್ನ ಕಟ್ಟಿ ಅಷ್ಟರಲ್ಲಿಯೇ ಈ ಪರ್ವವನ್ನು ಮುಗಿಸ್ಬಿಟ್ರೆ ನಿಜವಾಗಿಯೂ ಜಿನಧರ್ಮದ ಅಭಿನಯ ಆಗುತ್ತೆ. ಇದು ಈ ರೀತಿಯಾಗಿ ಜಿನಧರ್ಮದ ಪರ್ವ ವಾಸ್ತವಿಕವಾಗಿ ಇಲ್ಲ ಅನ್ನೋದನ್ನು ಕೂಡ ನಾವು ತಿಳಿಬೇಕಾಗುತ್ತೆ. ಅದಾದ ನಂತರ ಯಾವ ಮುನಿಧರ್ಮದ ಸ್ವರೂಪ ಇದೆ, ಆ ಮುನಿಧರ್ಮದ ಸ್ವರೂಪದಲ್ಲಿ ಉಪಸರ್ಗ ಆದ ತಕ್ಷಣ ಉಪಸರ್ಗ ನಿವಾರಣೆಯ ಪ್ರಯತ್ನವನ್ನ ಮುನಿಗಳು ಯಾವತ್ತೂ ಮಾಡೋದಿಲ್ಲ. ಅದರ ಜೊತೆಗೆ ಶ್ರಾವಕರಿಗೂ ಕೂಡ ಉಪಸರ್ಗ ನಿವಾರಣೆಯ ಒಂದು ಉಪದೇಶವನ್ನ ಕೊಡೋದಿಲ್ಲ. ಶ್ರಾವಕರಿಗೂ ಕೂಡ ಉಪಸರ್ಗ ನಿವಾರಣೆಯ ಉಪದೇಶವನ್ನ ಕೊಡೋದಿಲ್ಲ. ಯಾವಾಗ ಉಪಸರ್ಗ ಆಗುತ್ತೆ ಆಗ ಸಂಪೂರ್ಣ ಎಲ್ಲಾ ಶ್ರಾವಕರು ಉಪಸರ್ಗದ ಜಾಗದಲ್ಲಿ ಬಂದು ಅವರು ಕೂಡ ನಿರಾಹಾರವಾಗಿ ಉಪವಾಸವಾಗಿ ಕುಳಿತುಕೊಂಡು ಮಂತ್ರೋಚ್ಚಾರಣಗಳನ್ನ ನಮೋಕಾರ ಇತ್ಯಾದಿ ಪಾಠಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪಾಠಗಳು ಯಾವುದಕ್ಕೋಸ್ಕರ? ನಾವು ಪಾಠ ಮಾಡೋದ್ರಿಂದ ಮುನಿಗಳ ಉಪಸರ್ಗ ದೂರ ಆಗುತ್ತೆ ಅಂತಲ್ಲ, ಮತ್ತೆ ಅದಕ್ಕೋಸ್ಕರ ಒಂದು ವಾತ್ಸಲ್ಯವನ್ನ ತಮ್ಮ ಯಾವ ಜವಾಬ್ದಾರಿ ಇದೆ ಆ ಶ್ರಾವಕನ ಜವಾಬ್ದಾರಿಯನ್ನ ನಿರ್ವಹಿಸೋದಕ್ಕೋಸ್ಕರ, ವಾತ್ಸಲ್ಯ ಪ್ರದರ್ಶನಕ್ಕೋಸ್ಕರ ಆ ಎಲ್ಲ ಶ್ರಾವಕರು ಬಂದು ನಿಂತ್ಕೊಂಡಿರ್ತಾರೆ ಹೊರತು ಆ ಮೂಲಕ ನಾವು ನಮ್ಮ ಅಜ್ಞಾನವನ್ನ ಪೋಷಣೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಯಾವ ಜೈನ ಧರ್ಮ ಇದೆ ಅದು ಅಣು ಅಣುವನ್ನು ಸ್ವತಂತ್ರವಾಗಿದೆ ಅಂತ ತೋರಿಸುವಂತಹ ಧರ್ಮ ಇದೆ. ಪ್ರತಿಯೊಂದು ಯಾವ ಒಂದು ಪ್ರದೇಶವನ್ನ ಆವರಿಸಿಕೊಳ್ಳುವಂತಹ ಯಾವ ಪುದ್ಗಲ ಪರಮಾಣು ಇದೆ ಆ ಅನಂತ ಗುಣಾತ್ಮಕ ಪುದ್ಗಲ ಪರಮಾಣು ಸ್ವತಂತ್ರ ಇದೆ. ಹೀಗೆ ಒಂದೊಂದು ಪರಮಾಣುವನ್ನು ಸ್ವತಂತ್ರ ಇದೆ ಅಂತ ಘೋಷಿಸುವಂತಹ ಜಿನಧರ್ಮ ಒಬ್ರು ಇನ್ನೊಬ್ಬರನ್ನ ಸಂರಕ್ಷಣೆ ಮಾಡ್ತಾರೆ ಅನ್ನತಕ್ಕಂತಹ ವಿಚಾರವನ್ನ, ಅಂತಹ ಅಜ್ಞಾನ ಭಾವವನ್ನ ಯಾವತ್ತೂ ಉಪದೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಮಸ್ಯೆ ಏನಿದೆ, ಆ ಸ್ವರೂಪವನ್ನ, ಆ ಒಂದು ಕಥೆಯ ಮರ್ಮವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಈ ಅಜ್ಞಾನಿ ಜೀವ ತಪ್ಪು ಮಾಡ್ಕೋತಾನೆ. ಯಾಕಂದ್ರೆ ಅಜ್ಞಾನಿಯ ಯಾವ ಮೋಹರಾಗದ್ವೇಷ ಪರಿಣಾಮ ಇದೆ ಅದೇ ರೀತಿಯಾಗಿ ಅವನು ಕಥೆಯನ್ನ ಪ್ರಥಮಾನಿಯೋಗವನ್ನ ಕೂಡ ಓದ್ತಾನೆ. ಹಾಗಾಗಿ ಅವನ ಪ್ರಕಾರ ಇದು ರಕ್ಷಣೆ ಮಾಡುವಂತಹ ಪರ್ವ, ಬಂಧನಗೊಳಿಸುವಂತಹ ಪರ್ವ. ಅರೆ, ಮುನಿ ಜೀವನದಲ್ಲಿ ರಕ್ಷಣೆ ಮಾಡುವಂತಹ ಬಂಧನ ಮಾಡುವಂತಹ ಸ್ವರೂಪವೇ ಇಲ್ಲ. ಯಾರಿಗೂ ಕೂಡ ಬಂಧನ ಮಾಡುವಂತಹ ಉಪದೇಶವನ್ನ, ರಕ್ಷಣೆ ಮಾಡುವಂತಹ ಉಪದೇಶವನ್ನ ಮುನಿಗಳು ಕೊಡೋದೇ ಇಲ್ಲ. ಇದು ಸಾಧ್ಯ ಇಲ್ಲ. ಆದ್ರೆ ಜಿನಧರ್ಮದಲ್ಲಿ ವಾತ್ಸಲ್ಯದ ಬಗೆಗೆ ಬಹಳ ಚರ್ಚೆ ಇದೆ. ವಾತ್ಸಲ್ಯವನ್ನ ಶ್ರಾವಕನಿಂದ ಹಿಡಿದು ಮುನಿಧರ್ಮದವರೆಗೆ ತಮ್ಮ ತಮ್ಮ ಭೂಮಿಕೆಗೆ ಅನುಸಾರವಾಗಿ ವಾತ್ಸಲ್ಯ ಭಾವ ಇದ್ದೇ ಇದೆ. ಆ ಮುನಿಧರ್ಮದಲ್ಲಿ ಯಾವ ವಾತ್ಸಲ್ಯ ಇದೆ ಅದರ ಮೂಲ ಪ್ರತೀಕ ಅಂತೂ ಶಾಸ್ತ್ರ ರಚನೆ ಇದೆ. ಉಪದೇಶದ ಯಾವ ಉಪದೇಶವನ್ನ ಕೊಡ್ತಕ್ಕಂತಹ ಸ್ವರೂಪ ಇದೆ ಅದು ವಾತ್ಸಲ್ಯ ಇದೆ. ಆದ್ರೆ ಯಾವಾಗ ಶ್ರುತಸಾಗರದ ವಿಚಾರವನ್ನ ನಾವು ನೋಡಿದ್ವಲ್ಲ, ಅದರಲ್ಲಿ ಏನು ತಪ್ಪಾಯ್ತು? ಶ್ರುತಸಾಗರ ಮುನಿಗಳಿಗೆ ಅನಿಸ್ತಾ ಇತ್ತು, ನಾನು ಇವತ್ತು
ವಾದ ವಿವಾದ ಮಾಡಿ ವಿಜಯ ಪ್ರಾಪ್ತನಾಗಿ ದೊಡ್ಡ ಕೆಲಸ ಮಾಡಿದ್ದೇನೆ, ಜಿನಧರ್ಮದ ಪ್ರಭಾವನೆ ಮಾಡಿದ್ದೇನೆ ಅಂತ ವಿಚಾರ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದ್ರೆ ಈ ಘಟನೆಯನ್ನ ಹೇಳಿದ ತಕ್ಷಣ ಅಕಂಪನಾಚಾರ್ಯರ ಮುನಿಗಳಿಗೂ ಗಂಭೀರ ಆಗ್ಬಿಡ್ತಾರೆ. ಅವರು ಬಹಳ ಗಂಭೀರ ಆಗುತ್ತಾರೆ. ಅವರ ಗಂಭೀರ ಮುದ್ರೆಯನ್ನ ನೋಡಿದ ತಕ್ಷಣವೇ ಶ್ರುತಸಾಗರ ಮುನಿಗೆ ಅರಿವಾಗುತ್ತೆ, ನಾನೇನು ಬಹಳ ದೊಡ್ಡ ಅಪರಾಧವನ್ನ ಮಾಡಿದ್ದೇನೆ. ಅಪರಾಧ ಏನಿತ್ತು? ನಮಗೆ ಇದು ನಿಜವಾಗ್ಲೂ ಬಹಳ ದೊಡ್ಡ ಅಪರಾಧ ಅನ್ಸುತ್ತೇನು ವಾದ ವಿವಾದ ಮಾಡುವಂಥದ್ದು. ಈ ಕಥೆಯಿಂದ ನಾವು ಈ ಒಂದು ನೀತಿಯನ್ನ ಪಡ್ಕೊಳ್ಬೇಕಿದೆ. ಯಾವ ಜೀವ ಮೋಹರಾಗದ್ವೇಷದಲ್ಲಿ ಲಿಪ್ತನಿದ್ದಾನೆ, ತೀವ್ರ ಕಷಾಯದಲ್ಲಿದ್ದಾನೆ, ಜಿನಧರ್ಮವನ್ನ ತಿಳಿಯುವ ಮೂಡಲಿಲ್ಲ, ಜಿನಧರ್ಮವನ್ನ ತಿಳಿಯುವ ರೀತಿಯಾದ ಮಂದ ಕಷಾಯ ಪರಿಣಾಮ ಅವನಲ್ಲಿ ಕಾಣ್ತಾ ಇಲ್ಲ, ಅಂತಹ ಜೀವಕ್ಕೆ ಯಾವತ್ತೂ ಜಿನಧರ್ಮದ ಉಪದೇಶವನ್ನ ಕೊಡಬಾರದು. ಇದು ಜಿನ್ವಾನಿಯ ವಿಚಾರ ಇದೆ. ಅಂತಹ ಜೀವಕ್ಕೆ ಜಿನ್ವಾನಿಯ ಉಪದೇಶವನ್ನು ಕೊಡಬೇಕಾಗಿಲ್ಲ. ಆ ಉಪದೇಶ ವಿಪರೀತ ರೂಪವಾಗಿ ಪರಿಣಮನೆ ಆಗುತ್ತೆ. ಆ ಉಪದೇಶದಿಂದ ಯಾವುದೇ ರೀತಿಯಾದ ಪ್ರಯೋಜನಗಳಾಗೋದಿಲ್ಲ. ಹಾಗಾಗಿ ಸಂಸಾರದಲ್ಲಿ ಕೂಡ ನಾವು ದಿನನಿತ್ಯ ಪ್ರತಿದಿನ ಈ ರೀತಿಯಾದ ಅನೇಕ ಘಟನೆಗಳು ನಮ್ಮ ಜೀವನದಲ್ಲಿ ನಡೀತವೆ ಏನ. ಮತ್ತ ಆ ಜೀವ ತುಂಬಾ ತೀವ್ರ ಕಷಾಯದಲ್ಲಿದೆ. ಆ ಜೀವ ಕ್ರೋಧಮಾನ್ ಮಾಯಾಲೋಭದಲ್ಲಿ ಲಿಪ್ತನಾಗಿದ್ದಾನೆ, ಮಾಯಾಚಾರದಲ್ಲಿ ಲಿಪ್ತನಾಗಿದ್ದಾನೆ. ಮತ್ತು ಅಂತಹ ಜೀವಕ್ಕೆ ಏನ ಪ್ರಶಂಸೆ ನಿಂದನೆ ಭಾವನೆಗಳಲ್ಲಿ ಲಿಪ್ತನಾಗಿದ್ದಾನೆ. ಅನೇಕನು ನೋಡು ಪ್ರಶಂಸೆಯ ಒಂದು ದಿಗ್ಭ್ರಮೆಯಲ್ಲಿ ದೊಡ್ಡ ಭ್ರಮೆಯಾಗ್ಬಿಟ್ಟಿರುತ್ತೆ ಜೀವಕ್ಕೆ. ಆ ಪ್ರಶಂಸೆಯ ಮಾಯಾಲೋಕದಲ್ಲಿಯೇ ಅವನು ವಿಚರಣೆ ಮಾಡ್ತಾ ಇರ್ತಾನೆ. ಅಂತಹ ಜೀವಕ್ಕೆ ಹೋಗಿ ನಾನು ಜಿನಧರ್ಮದ ಮರ್ಮವನ್ನ ತಿಳಿಸ್ಲಿಕ್ಕೆ ಹೋದ್ರೆ ಅದು ವಾಸ್ತವಿಕವಾಗಿ ವಿಪರೀತ ಕೆಲಸವನ್ನ ಮಾಡುತ್ತೆ. ಜಿನಧರ್ಮದ ಅವಿನಯ ಆಗತ್ತೆ, ಜಿನೋಪದೇಶದ ಅವಿನಯ ಆಗತ್ತೆ, ಜಿನಾಗಮದ ಅವಿನಯ ಆಗತ್ತೆ. ಈ ರೀತಿಯಾದ ಅನೇಕ ಉದಾಹರಣೆಗಳು ಪ್ರಥಮಾನಿಯೋಗ ಶಾಸ್ತ್ರದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ಈ ರೀತಿಯಾದ ಉಪದೇಶವನ್ನ ಕೂಡ ಅವಶ್ಯಕತೆನೇ ಇಲ್ಲ. ಮತ್ತೇನ್ ಮಾಡ್ಬೇಕು? ಮೌನ. ಏನು ಅಕಂಪನಾಚಾರ್ಯರು ಏನ್ ಹೇಳ್ತಾರೆ? ಮೌನಂ ಮೌನಂ ಸರ್ವತ್ರ ಸಾಧನಂ. ಆದ್ರೆ ಅಜ್ಞಾನಿಗಳಿಗೆ ಏನನ್ಸತ್ತೆ? ಮೌನಂ ಮೂರ್ಖಸ್ಯ ಲಕ್ಷಣಂ. ನೋಡೋ ದೃಷ್ಟಿ ಇದೆ. ಮೌನ ಸರ್ವಶ್ರೇಷ್ಠ ಇದೆ ಮುನಿಗಳಿಗೋಸ್ಕರ. ಅದೇ ರೀತಿಯಾಗಿ ಯಾವ ರಾಗಿ ದ್ವೇಷಿ ತೀವ್ರ ಕಷಾಯಿ ಜೀವ ಇದ್ದಾನೆ ಅವನಿಗೆ ಸದಾ ಕಾಲ ಎಲ್ಲಾ ಸಮಯದಲ್ಲಿ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಎಲ್ಲಿದೆ ಉತ್ತರ ಕೊಡೋ ಅವಶ್ಯಕತೆ? ಯಾವ ಜೀವ ತಿಳ್ಕೊಳ್ಳುವಂತಹ ಮಂದ ಕಷಾಯದಲ್ಲಿದ್ದಾನೆ, ಯಾವ ಜೀವಕ್ಕೆ ತಿಳ್ಕೊಳ್ಳುವಂತಹ ಅಭಿಲಾಷೆ ಇದೆ, ಅಂತಹ ಜೀವದ ಜೊತೆಗೆ ಸ್ವಲ್ಪ ಚರ್ಚೆ ಮಾಡ್ಬೋದಿದೆ. ಅದರಲ್ಲಿ ಏನ್ ತೊಂದರೆ ಇಲ್ಲ, ಚರ್ಚೆ ಮಾಡಬೇಕು. ಆದ್ರೆ ತೀವ್ರ ಕಷಾಯ ಜೀವದ ಜೊತೆಗೆ ಯಾವ ಚರ್ಚೆಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಈ ನಮ್ಮ ಪರ್ವದ ಒಂದು ನಿಮಿತ್ತವಾಗಿ ನಾವು ಅರ್ಥ ಮಾಡ್ಕೋಬೇಕಿದೆ. ಇಂತಹ ಇನ್ನೂ ಅನೇಕ ಪ್ರಥಮಾನ್ಯೋಗದ ಪ್ರಸಂಗಗಳು ನನ್ನ ತಲೆಯಲ್ಲಿ ಬರ್ತಾ ಇದೆ. ಆದ್ರೆ ಸಮಯ ಕೂಡ ಆಗೋಗಿದೆ ಮತ್ತು ನಮ್ಮ ಯಾವ ಮೂಲ ವಿಚಾರ ಇದೆ ಆ ಮೂಲ ವಿಚಾರಗಳ ಚರ್ಚೆ ಕೂಡ ಆಗಿದೆ. ಹಾಗಾಗಿ ಅತ್ಯಂತ ಏನ್ ಹೇಳ್ತಾರೆ, ಸ್ಥೂಲವಾಗಿ ಯಾವ ವಿಚಾರಗಳ ಚರ್ಚೆಯನ್ನು ನಾವು ಮಾಡಬೇಕಿತ್ತು ಆ ವಿಚಾರಗಳ ಚರ್ಚೆಯನ್ನು ಮಾಡಿದ್ದೇವೆ. ಹಾಗಾಗಿ ಈ 3 ದಿನದ ಒಟ್ಟಾರೆಯ ಚರ್ಚೆಯನ್ನು ನಾವು ತಲೆಯಲ್ಲಿ ಇಟ್ಟುಕೊಂಡು ಈ ಪರ್ವದ ಸಾರ್ಥಕತೆಯನ್ನ, ಈ ಪರ್ವದ ವಿಶೇಷವಾದ ಮಹತ್ವವನ್ನು ತಿಳ್ಕೊಂಡು ನಾವು ಅದೇ ರೀತಿಯಾಗಿ ಇದನ್ನ ವಾತ್ಸಲ್ಯದ ರೀತಿಯಾಗಿ ಆಚರಣೆ ಮಾಡಿದ್ರೆ ಖಂಡಿತವಾಗಿಯೂ ಈ ಪರ್ವವನ್ನು ಆಚರಣೆ ಮಾಡಿದ್ದು ಸಾರ್ಥಕ ಆಗುತ್ತೆ. ಇಲ್ಲಂತ ಹೇಳಿದ್ರೆ ಲೌಕಿಕ ರೂಪವಾಗಿ ಇದು ಮುಗಿದು ಹೋಗುತ್ತೆ, ಕಳೆದು ಹೋಗುತ್ತೆ. ಇದರಿಂದ ನಮ್ಮ ಮನುಷ್ಯ ಭಾವಕ್ಕೆ ಯಾವುದೇ ರೀತಿಯಾದ ಸಾರ್ಥಕತೆಗಳಾಗೋದಿಲ್ಲ. ಹಾಗಾಗಿ ನಾವು ಇದರ ಸರಿಯಾದ ಸ್ವರೂಪವನ್ನು ತಿಳಿದು
ಅದೇ ರೀತಿಯಾಗಿ ಅದನ್ನು ಆಚರಣೆ ಮಾಡೋಣ ಅನ್ನುವಂತಹ ಭಾವದಿಂದ ಇವತ್ತಿನ ನಮ್ಮ ಅಧ್ಯಾಯವನ್ನು ಇಲ್ಲೇ ವಿರಾಮ ಮಾಡೋದಿದೆ.